ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ. ನನ್ನ ಮೊಬೈಲ್ ನಂಬರ್ 96 321 31 8 31. ಸ್ನೇಹಿತರೆ, ನಾನೊಬ್ಬ ಸೋಷಿಯಲ್ ವರ್ಕರ್, ಸಮಾಜ ಸೇವಕ. ಇದೇ ಕಳೆದ 2025ರ ಕೆಂಪೇಗೌಡ ಜನ್ಮ ದಿನಾಚರಣೆಯಂದು ನನಗೆ ಸಮಾಜ ಸೇವಕ ಅಂಥೇಳಿ ಮಾನ್ಯ ತಹಸೀಲ್ದಾರರವರು, ಮದ್ದೂರಿನ ತಹಸೀಲ್ದಾರರು ಸಮಾಜ ಸೇವೆಗೆ ಅಂತ ಹೇಳಿ ಒಂದು ಸನ್ಮಾನ ಮಾಡಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಸೊ ಒಂದು 3 ವರ್ಷ ಆಗಿದೆ ನಿವೃತ್ತ ಶಿಕ್ಷಕ. ನಾನು ಒಂದಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಪ್ರಯತ್ನ ಸ್ನೇಹಿತರೆ, ಇನ್ನೇನು ಇಲ್ಲ. ಈ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ ನಂದು, ಚೆನ್ನಪ್ಪ AC ಅಂತೇಳಿ. ಅಲ್ಲಿ ಇದನ್ನು ಕೆಲವನ್ನು ನನ್ನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯಮಾಡಿ ಅಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇದು ಒಂದು ಏನು ಅಗಲೀಕರಣ, ಮದ್ದೂರಿನ TB ಸರ್ಕಲ್, ಕೊಲ್ಲಿ ಸರ್ಕಲ್ಲಿಂದ ಹಿಡಿದು TB ಸರ್ಕಲ್ವರೆಗೆ ಪೇಟೆ ಬೀದಿಯ ಅಗಲೀಕರಣ, ಅದರ ಪ್ರಯುಕ್ತ ಒಂದು ಕಾರ್ಯಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ನಿಮ್ಮ ಕಣ್ಮುಂದೆ ತರಬೇಕು ಅಂತ ಅಂದ್ಬಿಟ್ಟು ಸತ್ಯಗಳನ್ನು ಹೇಳಬೇಕು ಅಂತಕ್ಕಂಥದ್ದು. ಇದು ರಾಮ ಮಂದಿರ ಪಾರ್ಕ್ ಬಳಿ ಇರ್ತಕ್ಕಂತಹ ಒಂದು ಮನೆ ಇತ್ತು ಸ್ನೇಹಿತರೆ. ಇಲ್ಲಿ ಒಂದು ಮನೆ ರಾಮ ಮಂದಿರ ಪಾರ್ಕ್ ಹತ್ರ. ಸೊ ಇಲ್ಲಿ ಇದು ಬಹುಶಃ ಅನಧಿಕೃತ ಮನೆ, ಅಂದ್ರೇನು, ಸರ್ಕಾರಿ ಜಾಗದಲ್ಲಿ ಯಾರೋ ಬಂದು ಮನೆಯನ್ನು ಕಟ್ಕೊಂಡು ಇಷ್ಟು ವರ್ಷ ಇಲ್ಲಿ ವಾಸ ಮಾಡಿ ಈಗ ನೋಡಿ ಹೊಡೆದಾಕಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಮನೆ ಅಂದರೆ ಇದು ಸರ್ಕಾರಿ ಜಾಗ ಅಂತ ಅನ್ನೋದು ಇದರಿಂದ ತಮ್ಮೆಲ್ರಿಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ, ಇವ್ರಿಗೆ ಇಷ್ಟು ವರ್ಷ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸರ್ಕಾರದ ಮೂರ್ಖತನ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಒಬ್ಬ ಪೋಸ್ಟ್ ಆಫೀಸ್ನಲ್ಲಿ ಒಬ್ಬ ಏನೋ ಮಾಲ್ಗಾರ್ನಳ್ಳಿ ಇಲ್ಲೋ ಅಂತ ಕಾಣಿಸ್ತದೆ, ಪೋಸ್ಟ್ ಮಾಸ್ಟರು ಒಂದು BPL ಕಾರ್ಡನ್ನು ತಗೊಂಡಿದ್ದಂತೆ. ಈಗ ಒಂದು 7-8 ವರ್ಷಗಳ ಹಿಂದೆ ತಹಸೀಲ್ದಾರವರು, ಮದ್ದೂರಿನ ತಹಸೀಲ್ದಾರವರು ಅದನ್ನು ಕಂಡಿಡಿದು ಪತ್ತೆ ಮಾಡಿ ಅವನು ಈಸ್ ನಾಟ್ ಎಲಿಜಿಬಲ್ ಟು BPL ಕಾರ್ಡ್ ಅಂತೇಳಿ ಅವನಿಂದ ದಂಡ ವಸೂಲಿ ಮಾಡಿದ್ರು ಸ್ನೇಹಿತರೆ. ಅದನ್ನು ಸತ್ಯ, ಅದು ನಾನು ಪೇಪರ್ನಲ್ಲಿ ನೋಡಿದ್ದೀನಿ. ಇದು ನಿಜವಾಗ್ಲೂ ದಂಡ ವಸೂಲಿ ಮಾಡಬೇಕಾದಂತಹ ಜಾಗ. ಇದು ಯಾವನು ಇಲ್ಲಿದ್ದನೋ ವಾಸ ಅಂಥವನ ಹತ್ರ ಈಗ ದಂಡ ವಸೂಲಿ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ನಿಜವಾಗ್ಲೂ ಶಿಕ್ಷೆ ಆಗಬೇಕು. ಯಾರು ಸರ್ಕಾರಿ ಭೂಮಿಯನ್ನು ಆಕ್ರಮಿಸ್ಕೊಂಡಿರ್ತಾರೋ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಒಂದು ಸರ್ಕಾರದ ನಿಯಮಗಳು. ಸರ್ಕಾರಿ ಜಾಗದಲ್ಲಿ ಯಾವನೇ ಆಗಲಿ ಅತಿಕ್ರಮ ಮಾಡೋದು ತಪ್ಪು. ಇದು ಶಿಕ್ಷಾರ್ಹ ಅಪರಾಧ. ನಮ್ಮ ದಂಡಾಧಿಕಾರಿಗಳು, ಮದ್ದೂರಿನ ದಂಡಾಧಿಕಾರಿಗಳು ಇವನ್ನ ಪತ್ತೆ ಮಾಡಿ ಯಾರು ಇಲ್ಲಿದ್ದರೋ ಅಂಥವ್ರ ಹತ್ರ ದಂಡ ವಸೂಲಿ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ನೋಡಿ, ಇಲ್ಲಿ ಸ್ವಂತ ಮನೆಯೇ ಕಟ್ಕೊಂಡು ಇಷ್ಟು ವರ್ಷಗಳ ಕಾಲ ಇಲ್ಲಿ ಅವರು ವಾಸ ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಇದು ಸರ್ಕಾರಿ ಜಾಗ ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಇದು ಅನ್ಯಾಯ ಅಲ್ವೇ? ಈ ಅನ್ಯಾಯನ ತಡೆಗಟ್ಟಬೇಕಾಗಿರೋದು ಸರ್ಕಾರದ ಕೆಲಸ. ಅಧಿಕಾರಿಗಳು ನಿಮ್ಮ ನಿರ್ಲಕ್ಷ್ಯಕ್ಕೆ ಇವೆಲ್ಲ ಸಾಕ್ಷಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಇದನ್ನು ಪ್ರಗತಿಪರ ಸಂಘಟನೆಗಳು ಅಥವಾ ಇನ್ಯಾವುದೇ ಒಂದು ಸ್ವಯಂ ಸೇವಾ ಸಂಘಟನೆಗಳಿದ್ದಾವೆ, ಅವೆಲ್ಲ ಬಂದು ಖಂಡಿಸಬೇಕು. ರೈತ ಸಂಘ ಇದೆ, ರೈತ ಸಂಘ ಹಸಿರು ಟವಲ್ ಹಾಕೊಂಡು ಓಡಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇಂಥವೆಲ್ಲ ಕಂಡುಹಿಡಿದು ಇದರ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವಂಗೆ ಮಾಡಬೇಕಾದ್ದು ಎಲ್ಲರ ಧರ್ಮ, ಎಲ್ಲರ ಕರ್ತವ್ಯ ಅಂಥೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನೋ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಮಾಜ ಸೇವೆ. AC ಚೆನ್ನಪ್ಪ ಅಂಥೇಳಿ, ನಾನು ಆಲೂರು, ನನ್ನ ವಾಸ ಶಿಕ್ಷಕರ ಬಡಾವಣೆ. ದಯಮಾಡಿ ನನ್ನ ಮಾತುಗಳಲ್ಲಿ ತಪ್ಪಿದರೆ ಕ್ಷಮಿಸಬೇಕು ಸ್ನೇಹಿತರೆ. ಇದು ಅನ್ಯಾಯವನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ.
ಇದರಲ್ಲಿ ಅನ್ಯತಾ ಯಾರೂ ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಇದು ಸರ್ಕಾರಿ ಜಾಗ, ಇದು ಸರ್ಕಾರಿ ಜಾಗದಲ್ಲಿ ಇಷ್ಟು ವರ್ಷ ವಾಸ ಮಾಡಿದ್ದಾರೆ ಸ್ನೇಹಿತರೆ. ಯಾರಿದ್ರೋ ಇವರು ಅವ್ರನ್ನ ಇಲ್ಲಿ ಅವರಿಂದ ದಂಡ ವಸೂಲಿ ಮಾಡಬೇಕು ಅಥವಾ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ದಯಮಾಡಿ ಇದನ್ನು ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಅಪ್ಲೋಡ್ ಮಾಡ್ತೀನಿ, ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಹಾಕ್ತೀನಿ. ಅಧಿಕಾರಿಗಳು ದಯಮಾಡಿ ಇದನ್ನು ಗಮನಿಸಿ ಇವರಿಗೆ ಶಿಕ್ಷೆ ಕೊಡಿಸಿದ್ರೆ ಅಷ್ಟು ಸಾಕು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.